ವೆಲ್ಕಮ್ ಬ್ಯಾಕ್. ಇದು ಸೂರ್ಣೋಳಿ ದೋಸೆ ಅಂತ, ಸಿಹಿ ದೋಸೆ ಅಂತಲೂ ಹೇಳ್ಬೋದು. ಇದನ್ನು ಒಂಥರ ಅಂದರೆ ಟೇಸ್ಟಿ ಆಗಿರುತ್ತೆ ತಿನ್ನೋಕ್ಕೆ. ಸೂರ್ಣೋಳಿ ದೋಸೆ ಅಂತಾರೆ. ಇದನ್ನು ಬೆಣ್ಣೆ ಜೊತೆ ಸರ್ವ್ ಮಾಡ್ಬೋದು, ಬಿಕಾಸ್ ಸಿಹಿ ಸಿಹಿಯಾಗಿ ಮಾಡ್ತೀವಿ ಆದ್ದರಿಂದ. ಸೊ ಇದಕ್ಕೆ ನಾವು 2 ಕಪ್ ದೋಸೆ ಅಕ್ಕಿ ನೋಡಿ ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಮೆಂತೆ, ಅದನ್ನು ತೊಳೆದು ನೆನೆಸಿಟ್ಟಿದ್ದೀನಿ. ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು. ಒಂದು 4 ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೋಬೇಕು. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ನಾವು ರುಬ್ಕೊಳ್ಬೇಕಾದ್ರೇ ಬೆಲ್ಲ ಹಾಕ್ಕೋಬೇಕು. ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ತೊಳ್ಕೊಂಡಿರೋಂತಹ ಅರಳು ಒಂದು ಅರ್ಧ ಕಪ್ಪು. ಅರಳು ಅಂದರೆ ಹೊದಳು ಅಂತಾರೆ, ಅರಳು ಅಂತಲೂ ಕರೀತಾರೆ. ಸೊ ಅದನ್ನು ರುಬ್ಬಿ ನಾವು ಒಂದು ರಾತ್ರಿ ಹುದುಗು ಬರೋಕ್ಕೆ ಇಟ್ಟಿರಬೇಕು. ನಾವು ಇದಕ್ಕೆ ಉದ್ದಿನ ಬೇಳೆ ಏನೂ ಹಾಕಿಲ್ಲ. ಹುದುಗಿದ ನಂತರ ಅದಕ್ಕೆ ನಾವು ಉಪ್ಪು ಹಾಕ್ಕೊಳ್ಬೇಕು. ಮಾರನೇ ದಿನ ಬೆಳಗ್ಗೆಗೆ ತಿಂಡಿ ಮಾಡ್ಕೋತೀವಿ ಅಂದರೆ. ಇದಕ್ಕೆ ನಾವು ಉದ್ದಿನ ಬೇಳೆ ಹಾಕಿಲ್ಲ, ಅರಳು ಹಾಕಿದ್ದೀವಿ. ಅದರ ಬದಲು ನೀವು ಅವಲಕ್ಕಿನೂ ಹಾಕ್ಕೊಳ್ಬೋದು. ಹಾಗೆ ಇದನ್ನು ದೋಸೆ ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕು. ನೋಡಿ ಎಷ್ಟು ಕಣ್ಣಾಗಿ ಬಿದ್ದು ಇದನ್ನು ಮುಚ್ಚಿಟ್ಟು ಬೇಯಿಸ್ಬೇಕು. ಇದನ್ನು ಒಂದೇ ಸೈಡ್ ಬೇಯಿಸಿದರೆ ಸಾಕು ಅಂದರೆ ಒಂದೇ ಸೈಡ್ ಬೇಯಿಸ್ಬೋದು. ನಾನು ಕೆಲವು ದೋಸೆನ ಒಂದೇ ಸೈಡ್ ಬೇಯಿಸಿದ್ದೀನಿ, ಇನ್ನೊಂದು ಕೆಲವು ದೋಸೆನ 2 ಸೈಡೂ ಬೇಯಿಸಿ ನಿಮಗೆ ತೋರಿಸಿದ್ದು. ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಬಂದಿದೆ ಅಂತ. ಸೊ ಇನ್ನೊಂದು ದೋಸೆ ನೋಡಿ 2 ಸೈಡು ಬೇಯಿಸಿದರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಇದು ಒಂದು ಸೈಡ್ ಬೆಂದಿದೆ. ಸೊ ಇವಾಗ ನಾನು ಮಗುಚಿ ಹಾಕ್ಕೊಂಡೆ. ಮಗುಚಿ ಹಾಕಿ ಬೆಂದಾಗ ಯಾವ ಥರ ಬರುತ್ತೆ ಅಂತ ನೀವು ನೋಡಿ. ಸೊ 2 ಸೈಡು ಬೇಯಿಸಿದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಒಂದೇ ಸೈಡ್ ಬೇಯಿಸಿದರೆ. ಇದು ನೋಡಿ ಈಗ ಎಷ್ಟು ಚೆನ್ನಾಗಿ ಬಂತು ಅಂತ. ಸೊ 2 ಸೈಡು ಇದನ್ನು ಬೆಣ್ಣೆ ಜೊತೆ ಸರ್ವ್ ಮಾಡ್ಬೋದು. ಸೂರ್ಣೋಳಿ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.